ಸ್ವಾಮಿ, ಇದೇನಿದು? ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಯಾವುದೋ ದುಷ್ಟ ಶಕುನದ ಮುನ್ಸೂಚನೆ ಇರುವಂತಿದೆ. ಇಲ್ಲ ದೇವಿ, ಇದು ಪ್ರಕೃತಿಯ ವಿಕೋಪವಲ್ಲ, ಸಮರದ ಮುನ್ಸೂಚನೆ. ಮತ್ತೆ ಯಾವ ಸಮರ ಸಹೋದರ? ನಾನು ಸಂಹರಿಸಿದ 14 ರಾಕ್ಷಸ ವೀರರ ಕುಲಕೋಟಿಯಲ್ಲ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬರುತ್ತಿದೆ ಲಕ್ಷ್ಮಣ. ಈ ಉತ್ಪಾತಗಳು ಇವು ರಾಕ್ಷಸರ ವಿನಾಶದ ಉತ್ಪಾತಗಳೇ ಹೊರತು ನಮಗೆ ಅಶುಭ ಉಂಟು ಮಾಡುವುದಿಲ್ಲ. ನೀನು ಚಿಂತಿಸಬೇಡ, ಯುದ್ಧವಂತೂ ನಡೆದೇ ನಡೆಯುತ್ತದೆ. ಈ ಯುದ್ಧದಿಂದ ಎಂತ ಹಾನಿ ಸಂಭವಿಸುವುದು? ಚಿಂತಿಸಬೇಡ ದೇವಿ, ನನ್ನ ಬಲದೋಳು ಅದುರುತ್ತಿದೆ. ನಮಗೆ ಜಯ, ಶತ್ರುವಿಗೆ ಅಪಜಯ. ಚಿಂತಿಸುವ ಯಾವ ಕಾರಣವೂ ಇಲ್ಲ. ಹಾಗಾದರೆ ನಾನು ಧನುರ್ಬಾಣಗಳೊಂದಿಗೆ ಹೋಗಿ ಅವರನ್ನು ಸಂಹರಿಸುತ್ತೇನೆ. ಬೇಡ ಲಕ್ಷ್ಮಣ, ನೀನು ಸೀತೆಯನ್ನು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗು. ಏಕೆ ಸ್ವಾಮಿ, ನಾನು ಇಲ್ಲಿರಬಾರದೆ? ತನ್ನವರ ಕ್ಷೇಮವನ್ನು ಬಯಸುವವರು ಮೊದಲು ಅವರ ರಕ್ಷಣೆಯ ಬಗ್ಗೆ ಯೋಚಿಸುವುದು ಸರಿಯಾದ ಕ್ರಮ. ನಿನ್ನ ಕ್ಷೇಮ ನನಗೆ ಮುಖ್ಯ ದೇವಿ. ಲಕ್ಷ್ಮಣ, ಅಪ್ಪಣೆ ಮಾಡು ಸಹೋದರ. ನೀನು ಧನುರ್ಬಾಣಗಳೊಂದಿಗೆ ಸೀತೆಯನ್ನು ಕರೆದುಕೊಂಡು ಹೋಗಿ ಒಂದು ಸುರಕ್ಷಿತವಾದ ಗುಹೆಯ ಆಶ್ರಯವನ್ನು ಪಡೆ. ಅತ್ತಿಗೆಯನ್ನು ಸುರಕ್ಷಿತವಾದ ಸ್ಥಳದಲ್ಲಿರಿಸಿ ನಾನು ಹಿಂದಿರುಗಿ ಬರಲೇ? ಲಕ್ಷ್ಮಣ, ನೀನೊಬ್ಬನೇ ಎಲ್ಲ ರಾಕ್ಷಸರನ್ನು ಸಂಹರಿಸಬಲ್ಲ ವೀರನೆಂದು ನನಗೆ ಗೊತ್ತು. ಆದರೆ ನಾನೊಬ್ಬನೇ ಯುದ್ಧ ಮಾಡಬೇಕೆಂದಿದ್ದೇನೆ. ನೀನು ದೂರದಿಂದಲೇ ನೋಡಿ ಸೀತೆಗೆ ವಿವರಿಸಿ ಹೇಳಬಹುದು. ಹಾಗೆ ಆಗಲಿ ಸ್ವಾಮಿ. ನಿಮಗೆ ರಾಕ್ಷಸರಿಂದ ಕಿಂಚಿತ್ತು ನೋವಾಗದೆ ಜಯ ಉಂಟಾಗಲಿ. ದೇವಿ, ನಿನ್ನ ಪ್ರೀತಿಯೇ ನನಗೆ ಜಯ ತಂದು ಕೊಡುತ್ತದೆ, ಚಿಂತಿಸಬೇಡ. ಇದೇನಾಗಿ ಹೋಯಿತು. ರಾಕ್ಷಸ ಕುಲಕ್ಕೆ ಅಪಮಾನವಾಗುವಂತಹ ಸೋಲು. 14 ಜನ ವೀರ ರಾಕ್ಷಸರನ್ನು ರಾಮ ಒಬ್ಬನೇ ಸಂಹರಿಸಿದನೆಂದರೆ ಅವನನ್ನು ಸಾಮಾನ್ಯನೆಂದು ಭಾವಿಸುವಂತಿಲ್ಲ. ನಾವು ದುಡುಕಿಯ ಮನ ಮೇಲೆ ಯುದ್ಧ ಮಾಡಿದರೆ ಫಲಿತಾಂಶ ಏನಾಗುವುದೋ ಹೇಳುವಂತಿಲ್ಲ. ಇವರ ಪ್ರತೀಕಾರಕ್ಕಾಗಿ ಇನ್ನಷ್ಟು ರಾಕ್ಷಸ ವೀರರನ್ನು ಬಲಿ ಕೊಡಬೇಕೆ? ಏನು ಯೋಚಿಸುತ್ತಿರುವೆ ಸೋದರ? ನಿನ್ನ ಸೋದರಿಯ ಮೇಲೆ ನಿನಗೆ ಕರುಣೆ ಇದ್ದರೆ, ನನ್ನ ಸಲುವಾಗಿ ಪ್ರಾಣ ತೊರೆದ ನಮ್ಮ ರಾಕ್ಷಸ ವೀರರ ಮೇಲೆ ನಿನಗೆ ಅನುಕಂಪವಿದ್ದರೆ, ಆ ರಾಮನಿಗಿಂತ ನೀನು ಪರಾಕ್ರಮಿಯಾಗಿದ್ದರೆ ಈಗಲೇ ಹೊರಡು, ಅವರನ್ನು ಸಂಹರಿಸು. ಸೋದರಿ ಶೂರ್ಪಣಖಿ, ನಿನಗೆ ಅಪಮಾನ ಮಾಡಿದ ರಾಮನನ್ನು ಕೊಲ್ಲುವ ಆಸೆ ನನಗೂ ಇದೆ. ಆದರೆ ಅದರಿಂದ ಗೆಲುವಾಗುವುದೋ ಸೋಲಾಗುವುದೋ ಎಂದು ಯೋಚಿಸುತ್ತಿದ್ದೇನೆ. ಇಲ್ಲ ಸೋದರ, ನೀನು ಹೀಗೆ ಯೋಚಿಸುತ್ತಾ ಕೂಡಬಾರದು. ನನ್ನ ಪರಮ ಶತ್ರುಗಳಾದ ಅವರನ್ನು ನೀನು ಕೊಲ್ಲದಿದ್ದರೆ ನಿನ್ನ ಮುಂದೆಯೇ ಪ್ರಾಣ ತ್ಯಾಗ ಮಾಡುತ್ತೇನೆ. ಆವೇಶದ ಮಾತಾಡಬೇಡ ಸೋದರಿ. ಇಂತಹ ಸಂದರ್ಭದಲ್ಲಿ ಆತುರದ ನಿರ್ಧಾರ ಒಳ್ಳೆಯದಲ್ಲ. ನಿನ್ನನ್ನು ಮಹಾವೀರನೆಂದು ತಿಳಿದಿದ್ದೆ, ಆದರೆ ನೀನು ಆ ರಾಮನ ಎದುರು ನಿಲ್ಲುವ ಶಕ್ತಿಯೇ ಇಲ್ಲ. ಶೂರ್ಪಣಖಿ, ಏಕೆ ಕೋಪ ಬಂತೆ? ಸೋದರಿಗೆ ಇಂಥ ಘೋರವಾದ ಅಪಮಾನವಾಗಿದ್ದರೂ ಪ್ರಾಣ ಭಯದಿಂದ ಹೇಡಿಯಂತೆ ವರ್ತಿಸುತ್ತಿರುವ ನಿನ್ನ ಶೌರ್ಯಕ್ಕೆ ಧಿಕ್ಕಾರ. ಶೂರ್ಪಣಖಿ, ನನ್ನನ್ನು ಕೇಳಿಸಬೇಡ. ಹೇಡಿಯು ಹೇಗೆ ತಾನು ಕೆರಳುತ್ತಾನೆ? ನಾನು ಹೇಳಿ? ಹೌದು, ನೀನು ಹೇಳಿ 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 ರಣ ಹೇಳಿ.
ಈ ಗುಹೆ ಅತ್ಯಂತ ಸುರಕ್ಷಿತವಾಗಿದೆ. ಇಲ್ಲಿ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ಯುದ್ಧ ಮುಗಿಯುವವರೆಗೂ ನೀವು ಇಲ್ಲಿಯೇ ನಿಶ್ಚಿಂತವಾಗಿರಬಹುದು. ಲಕ್ಷ್ಮಣ, ನಿನ್ನ ಸೋದರ ಅಲ್ಲಿ ರಾಕ್ಷಸರೊಂದಿಗೆ ಯುದ್ಧ ಮಾಡುತ್ತಿರುವಾಗ ನಾನು ಇನ್ನು ನಿಶ್ಚಿಂತಳಾಗಿ ಹೀಗೆ ಇರಲಿ? ಆ ವಿರಾಧ ನಿಮ್ಮನ್ನು ಎತ್ತಿಕೊಂಡು ಹೋದಾಗ ನೀವು ಮರಳಿ ಬರುವವರೆಗೂ ನಾನು ಪಟ್ಟ ಸಂಕಟ ವರ್ಣಿಸಲಾರೆ. ಅದನ್ನು ಈಗ ನೆನೆದರೂ ಭಯವಾಗುತ್ತದೆ. ಈಗ ಯುದ್ಧಕ್ಕೆ ಬರುತ್ತಿರುವ ರಾಕ್ಷಸರು ಇನ್ನೆಷ್ಟು ಅಪಾಯಕಾರಿಗಳು. ಅತ್ತಿಗೆ, ವೃಥಾ ಭೀತಿಗೊಳ್ಳಬೇಡಿ. ಆ ವಿರಾಧ ರಾಕ್ಷಸನನ್ನು ನಾವು ಹೇಗೆ ಸಂಹರಿಸಿದೆವು ಎಂದು ನಿಮಗೆ ತಿಳಿಯದೆ? ರಾಮನ ಬಲ ಪರಾಕ್ರಮದ ಎದುರು ಯಾವ ರಾಕ್ಷಸನೂ ನಿಲ್ಲಲು ಸಾಧ್ಯವಿಲ್ಲ. ಆದರೂ ನನ್ನ ಸ್ವಾಮಿಗೆ ಯಾವ ಅಪಾಯವೂ ಸಂಭವಿಸದಿದ್ದರೆ ಸಾಕು. ಖಂಡಿತ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ನೀವು ಇಲ್ಲಿರಿ, ನಾನು ಆಚೆ ನಿಂತು ಯುದ್ಧದ ವಿವರಗಳನ್ನು ನಿಮಗೆ ತಿಳಿಸುತ್ತಿರುತ್ತೇನೆ. ಸೋದರಿ ಶೂರ್ಪನಖಿ, ನಿನ್ನ ಶೋಕವನ್ನು ಬಿಡು. ನಿನ್ನನ್ನು ಈ ದುಸ್ಥಿತಿಗೆ ತಂದ ಆ ಪಾಪಿಗಳ ಮೇಲೆ ನನ್ನ ಕೋಪ ಜ್ವಾಲಾಮುಖಿಯಂತೆ ಉಕ್ಕಿ ಹರಿಯುತ್ತಿದೆ. ಈ ನಿನ್ನ ಕೋಪ ಬರೀ ಮಾತಿನಲ್ಲಿದ್ದರೆ ಸಾಲದು ಸೋದರ. ಅದು ನಿನ್ನ ಭುಜಗಳಲ್ಲಿ ಪರಾಕ್ರಮ ತುಂಬಬೇಕು. ಆ ಪರಾಕ್ರಮ ಆ ರಾಮ ಲಕ್ಷ್ಮಣ ಸೀತೆಯನ್ನು ಕೊಲ್ಲಬೇಕು. ಕೊಲ್ಲುತ್ತೇನೆ, ಖಂಡಿತ ಕೊಲ್ಲುತ್ತೇನೆ. ಕ್ಷಣ ಮಾತ್ರ ವಿಚಲಿತನಾದದ್ದು ನಿಜ. ಆದರೆ ಒಬ್ಬ ಹುಲು ಮಾನವನಿಗೆ ಎದರಿ ರಾಕ್ಷಸ ಕುಲಕ್ಕೆ ಅಪಮಾನವಾಗುವಂತೆ ನಡೆದುಕೊಳ್ಳಲಾರೆ. ಆ ನೀಚ ಮಾನವರನ್ನು ಕೊಲ್ಲದೆ ವಿಶ್ರಮಿಸಲಾರೆ. ಬರೀ ಮಾತನಾಡಬೇಡ ಸೋದರ. ಈ ಕೂಡಲೇ ಕಾರ್ಯಪ್ರವೃತ್ತನಾಗು. ಇಲ್ಲವಾದರೆ ಈ ಕ್ಷಣವೇ ಈ ಜನಸ್ಥಾನವನ್ನು ಬಿಟ್ಟು ಹೊರಟು ಹೋಗು. ಸೋದರಿ ಶೂರ್ಪನಖಿ, ನಿನ್ನ ನಿರಾಸೆಯನ್ನು ಬಿಡು. ನಾನು ಈಗಲೇ ಹೊರಟೆ. ನನ್ನ ಸೋದರ ದೂಷಣನೊಂದಿಗೆ ಮಾತನಾಡಿ ರಣತಂತ್ರವನ್ನು ರೂಪಿಸುತ್ತೇನೆ. ಅಲ್ಲಿಯವರೆಗೂ ನೀನು ಇಲ್ಲೇ ವಿಶ್ರಮಿಸಿಕೋ. ದೂಷಣ, ಸೋದರ ದೂಷಣ, ದೂಷಣ. ಓ ಕರ, ಇದೇನಿದು? ಇಷ್ಟು ಆತರದಿಂದ ಬಂದಿರುವೆಯಲ್ಲ, ಏನು ವಿಷಯ? ದೂಷಣ, ನೀನು ನಮ್ಮೆಲ್ಲರ ಸೇನಾಪತಿ. ಹೀಗೆ ಎಚ್ಚರವಾಗಿರಬೇಕಾದ ಸಂದರ್ಭದಲ್ಲಿ ಮೈಮರೆತು ನಿದ್ರಿಸುತ್ತಿರುವೆಯಲ್ಲ. ನಮ್ಮ ಸೋದರ ಕುಂಭಕರ್ಣನ ಗಾಳಿ ನಿನಗೂ ಬೀಸಿತೆ? ಇದೇನು ಕರ, ಇಂಥ ಆರೋಪ ಹೊರಿಸುತ್ತಿರುವೆಯಲ್ಲ? ಯುದ್ಧ ಸಂದರ್ಭವಾದರೆ ನಾನು ಹಗಲು ರಾತ್ರಿ ಎಚ್ಚರವಾಗಿರುವೆ. ಈಗ ಅಂತ ಯುದ್ಧ ಸಂದರ್ಭ ಇಲ್ಲದೇ ಇರುವುದರಿಂದ ನಾನು ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಿದ್ದೆ. ಈಗ ಅಂತ ಯುದ್ಧದ ಸಂದರ್ಭ ಬಂದಿದೆ ಸೋದರ. ಏನು ಯುದ್ಧದ ಸಂದರ್ಭವೇ? ಯಾರ ಮೇಲೆ? ರಾಮ ಲಕ್ಷ್ಮಣರೆಂಬ ಅಯೋಧ್ಯೆಯ ರಾಜಪುತ್ರರು ನಮ್ಮ ಸೋದರಿ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕೊಯ್ದು ವಿರೂಪಗೊಳಿಸಿದ್ದಾರೆ. ಏನಂದ್ರೆ ನಮ್ಮ ಸೋದರಿ ಶೂರ್ಪನಖಿಯ ಕಿವಿ ಮೂಗನ್ನು ಕುದರೆ ಅದು ಮಾನವರು? ಅವರು ಇನ್ನೂ ಜೀವಂತವಾಗಿದ್ದಾರೆಯೇ? ಹೌದು ಸೋದರ, ಅವರನ್ನು ಸಂಹರಿಸಲು 14 ಜನ ರಾಕ್ಷಸ ವೀರರನ್ನು ಕಳಿಸಿದ್ದೆ. ಆದರೆ ಆ ರಾಮನೊಬ್ಬನೇ ಅವರೆಲ್ಲರನ್ನೂ ಸಂಹರಿಸಿದರಂತೆ. ಶೂರ್ಪನಖಿಯಂತೂ ಆ ಮಾನವರನ್ನು ವಧಿಸದಿದ್ದರೆ ಪ್ರಾಣತ್ಯಾಗ ಮಾಡುವುದಾಗಿ ಹಠ ಹಿಡಿದಿದ್ದಾಳೆ. ಇಲ್ಲ ಇಲ್ಲ, ಆಗಕೂಡದು. ಅದಕ್ಕೆ ನಾನು ನಿನ್ನ ಬಳಿ ಬಂದದ್ದು. ಆ ಮಾನವ ವೀರರನ್ನು ನಾವು ಸರಿಯಾದ ಸಿದ್ಧತೆ ಮಾಡಿಕೊಂಡು ಎದುರಿಸಬೇಕು. ನಮ್ಮ ರಾಕ್ಷಸ ಸೈನ್ಯ ಬಗೆ ಬಗೆಯ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಸೋದರ, ನೀನ್ ಹೇಳಿದಂತೆ ಆಗಲಿ. ನಮ್ಮ ರಾಕ್ಷಸ ಸೈನ್ಯ ಸಿದ್ಧವಾಗುತ್ತದೆ. ಆ ಸೇನೆಯ ಮುಂಭಾಗದಲ್ಲಿ ನಾನೇ ನಿಂತು ಆ ರಾಮನನ್ನು ಸಂಹರಿಸಿ ನಮ್ಮ ಸಹೋದರಿಯ ಕಣ್ಣೀರನ್ನು ಒರೆಸುತ್ತೇನೆ. ಆಗಲಿ ಸೋದರ.
ಪಂಚವಟಿಯಲ್ಲಿ ನಾವು ಒಂದು ಮಹಾ ಸಮರವನ್ನು ಕಾಣಲಿದ್ದೇವೆ. ಅಸಹಾಯ ಶೂರನಾದ ಶ್ರೀರಾಮನು ಏಕಾಂಗಿಯಾಗಿ ಅಸಂಖ್ಯಾತ ರಾಕ್ಷಸರೊಂದಿಗೆ ಹೋರಾಡುವುದನ್ನು ಕಾಣುವುದೇ ನಮ್ಮ ಮಹಾಭಾಗ್ಯ. ಸಜ್ಜನರಿಗೆ ಶತ್ರುಗಳಾಗಿರುವ ದುಷ್ಟ ರಾಕ್ಷಸರಿಗೆ ಚಕ್ರಪಾಣಿಯಾದ ಮಹಾವಿಷ್ಣುವಿನಂತೆ ಶ್ರೀರಾಮ ಸಂಹರಿಸಿ ವಿಜಯಶಾಲಿಯಾಗಲಿ. ಅಲ್ಲಿ ನೋಡಿ, ಅಪಾರವಾದ ರಾಕ್ಷಸ ಸಮೂಹ ದೂಷಣರ ನೇತೃತ್ವದಲ್ಲಿ ಸನ್ನದ್ಧವಾಗಿ ನಿಂತಿದೆ. ಇತ್ತ ಕಡೆ ಶ್ರೀರಾಮಚಂದ್ರ ಒಬ್ಬನೇ ನಿಶ್ಚಲವಾಗಿ ನಿಂತಿದ್ದಾನೆ. ಒಂದು ಕ್ಷಣ ಈ ರಾಕ್ಷಸರಿಂದ ಶ್ರೀರಾಮ ಪರಾಜಿತನಾದರೆ ಎಂಬ ಆತಂಕ ಉಂಟಾಗುತ್ತಿದೆ. ಸಾಧ್ಯವೇ ಇಲ್ಲ. ಶ್ರೀರಾಮಚಂದ್ರನ ಮುಖದಲ್ಲಿ ಕಾಣುವ ತೇಜಸ್ಸನ್ನು ನೋಡು, ಅವನ ಆತ್ಮವಿಶ್ವಾಸವನ್ನು ನೋಡು. ಹೌದು, ರಾಮ ಗೆಲ್ಲಬೇಕು. ಅವನ ಗೆಲುವು ಧರ್ಮದ ಗೆಲುವು, ನೀತಿ ಸಭ್ಯತೆಗಳ ಗೆಲುವು, ಸಜ್ಜನರ ಗೆಲುವು. ಮಾತು ಸಾಕು, ನಾವು ಸಮರವನ್ನು ನೋಡೋಣ. ರಾಮನೆಂಬ ಹುಲುಮಾನವ ನೀನೇ ಏನು? ರಾಮನೆಂಬುವವನು ನಾನೇ, ಆದ್ರೆ ನಾನು ಹುಲುಮಾನವನಲ್ಲ, ಮಹಾಬಲನಾದ ಮಾನವ. ಮಹಾಬಲ? ಅಸಹಾಯಕಳಾದ ನನ್ನ ಸಹೋದರಿಯನ್ನು ವಿರೂಪಗೊಳಿಸಿದ ಮಾತ್ರಕ್ಕೆ ನೀನೇನು ಮಹಾಬಲನಾದೆಯೇ? ಅದು ಅವಳು ಮಾಡಿದ ದುಷ್ಟ ಕಾರ್ಯಕ್ಕೆ ಸೂಕ್ತ ಶಿಕ್ಷೆ. ಒಂದು ಹೆಣ್ಣಿನ ಮೇಲೆ ಶೌರ್ಯ ತೋರಿದ ಪರಾಕ್ರಮವನ್ನು ಈಗ ತೋರಿಸು. ನೋಡು, ನಮ್ಮ ರಾಕ್ಷಸ ಸೈನ್ಯವನ್ನು ನೋಡು. ಪಾಪ, ಉರಿಯುವ ಜ್ವಾಲೆಗೆ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳಲು ಬಂದ ಬಡಪಾಯಿ ಪತಂಗಗಳು. ಏನಂದ್ರೆ ಪತಂಗಗಳೇ? ಹೌದು, ಬರೀ ಪತಂಗಗಳು. ಎಲೆ ಕೂಳ ರಾಕ್ಷಸ, ಮದಗಜದ ಮೇಲೆ ಏರಿ ಬಂದ ಕೋಟಿ ಕೋಟಿ ಇರುವೆಗಳು ಯಾವ ಗತಿಯನ್ನು ಪಡೆಯುತ್ತವೋ ಅದೇ ಗತಿ ನಿನ್ನ ರಾಕ್ಷಸ ಸೈನ್ಯಕ್ಕೆ ದೊರಕುತ್ತದೆ. ಹದಿನಾಲ್ಕು ರಾಕ್ಷಸರನ್ನು ಕೊಂದೆ ಎಂದು ಕಬ್ಬಿನಲ್ಲಿ ಹುಬ್ಬಿ ಹೋಗಬೇಡ. ಈಗ ನನ್ನ 14,000 ರಾಕ್ಷಸರು ನಿನ್ನನ್ನು 14,000 ತುಂಡು ತುಂಡುಗಳು ಮಾಡಿ ದಿಕ್ಕು ದಿಕ್ಕಾಗಿ ಎಸೆಯುತ್ತಾರೆ. ನಾನು ಹೇಳಿಯಾದರೆ ಅದು ಸಾಧ್ಯವಾಗುತ್ತಿತ್ತು, ಆದರೆ ನಾನು ಹೇಳಿಯಲ್ಲ. ನನ್ನ ಬಾಣಗಳ ಮೊನೆ ಮೊಂಡಾಗಿಲ್ಲ. ಹೆಮ್ಮೆ ಪಡಬೇಡ ರಾಮ. ಸಾಕ್ಷಾತ್ ದಶಕಂಠ ರಾವಣನ ಸಹೋದರನಾದ ಈ ದೂಷಣನ ಬಲವೆಷ್ಟೊಂದು ನಿನಗೆ ತಿಳಿದಿಲ್ಲ. ಈಗಲೇ ತಿಳಿಯುತ್ತದಲ್ಲ. ರಾಕ್ಷಸ ವೀರರೇ, ಅಹಂಕಾರದಿಂದ ಅವಹೇಳನ ಮಾಡುತ್ತಿರುವ ಈ ರಾಮನ ದೇಹವನ್ನು ಛಿದ್ರ ಛಿದ್ರ ಮಾಡಿ ಇವನ ಎತ್ತರದಿಂದ ನನ್ನ ಸಹೋದರಿ ಶೂರ್ಪನಕ್ಕೆ ಮಂಗಳ ಸ್ನಾನ ಮಾಡಿ ತನ್ನ ಅಪಮಾನವನ್ನು ಮರೆಯಲಿ. ಮಾಡಿ
ಮಾತೆ, ಹಾಗಾದರೆ ನಮ್ಮ ಪ್ರಭುಗಳು ಪರಶಿವನ ಆತ್ಮಲಿಂಗವನ್ನು ಲಂಕೆಗೆ ತರಲಿಲ್ಲವೇ? ತರಲು ಅವರು ಬಿಟ್ಟರಲ್ಲವೇ? ಯಾರು ಮಾತೆ? ತರದಂತೆ ನಮ್ಮ ಪ್ರಭುಗಳನ್ನು ಆ ನಾರದರು ತಡೆದರೆ? ನಾರದ ಮಾತ್ರವಲ್ಲ, ನಾರದ ಮತ್ತು ಗಣೇಶ ಇಬ್ಬರು ಉಪಾಯ ಮಾಡಿದ್ದರು. ಏನು ಉಪಾಯ ಮಾಡಿದರು ಮಾತೆ? ಹೇಳುತ್ತೇನೆ ಮಗು, ಖಂಡಿತ ಹೇಳುತ್ತೇನೆ. ಓಂ ನಮಃ ಶಿವಾಯ. 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 ಏಕೆ ದೂಷಣ, ಒಂಟಿಯಾಗಿ ಉಳಿದು ಬಿಟ್ಟೆಯಲ್ಲ? ಎಲ್ಲಿ ನಿನ್ನ 14,000 ರಾಕ್ಷಸ ಸೈನ್ಯ? ನನ್ನ ದೇಹವನ್ನು 14,000 ತುಂಡು ಮಾಡುವೆ ಎಂದು ನೀನೇ ಹೇಳಿದೆಯಲ್ಲ. ಈಗ ನಿನ್ನ ಸೈನಿಕರ ದೇಹಗಳು ಎಲ್ಲೆಲ್ಲಿ ಯಾವ ರೂಪದಲ್ಲಿ ಬಿದ್ದಿವೆ ಎಂದು ನೀನೇ ಹುಡುಕಿ ನೋಡು. ಎಲ್ಲವೋ ರಾಮ ದುರಾಚಾರಿ! ನಾನು ದುರಾಚಾರಿಯಲ್ಲ ದೂಷಣ. ನಿನ್ನಂತಹ ದುರಾಚಾರಿಗಳ ಸೊಕ್ಕಡಗಿಸುವ ಸದಾಚಾರಿ ಎಂದು ಹೇಳು. ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಇನ್ನು ಕಾಲ ಮಿಂಚಿಲ್ಲ. ಹೋಗು, ಓಡು, ಓಡಿ ಹೋಗು.
ಇಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಇಲ್ಲ, ಸಾಧ್ಯವಿಲ್ಲ. ಎದರಿ ಹೋಗುವ ಏಡಿ ನಾನಲ್ಲ. ನಿನ್ನ ಪ್ರಾಣವನ್ನು ನನ್ನ ಬಾಣಕ್ಕೆ ಬಲಿ ಕೊಡುವುದಾದರೆ ನಾನೇನು ಮಾಡಲಿ? ಇಲ್ಲ, ನಾನು ಉಳಿಯಬೇಕು, ನೀನು ಹಳಿಯಬೇಕು. ನಾನು ಗೆಲ್ಲಬೇಕು, ನೀನು ಸೋಲಬೇಕು. ಇಲ್ಲ, ಎರಡು ಸಾಧ್ಯವಿಲ್ಲ. ಅಯ್ಯೋ ಮೂರ್ಖ, ನಿನ್ನ ಇಡೀ ಸೈನ್ಯ ನನ್ನ ಬಾಣಗಳಿಗೆ ಧೂಳು ಬಿಡವಾದ ಮೇಲೆ ನಿನಗೆ ಬುದ್ಧಿ ಬರಲಿಲ್ಲವೆಂದರೆ ನಿನ್ನ ಆಯುಸ್ಸು ಮುಗಿದಿದೆ ಎಂದೇ ಅರ್ಥ. ನೋಡಿಯೇ ಬಿಡೋಣ, ಸಿದ್ಧರಾಗು. ಅತ್ತಿಗೆ, ಅತ್ತಿಗೆ, ಏನಾಯ್ತು ಲಕ್ಷ್ಮಣ? ಏನಾದರೂ ಆತಂಕದ ವಿಷಯವೇ? ಅತ್ತಿಗೆ, ಆತಂಕ? ನನ್ನ ಸಹೋದರ ರಾಮಚಂದ್ರ ಯುದ್ಧಕ್ಕೆ ನಿಂತರೆ ಅವನ ಶತ್ರುಗಳಿಗೆ ಆತಂಕವಾಗುತ್ತದೆ, ಅವನಿಗಲ್ಲ. ಯುದ್ಧದ ಫಲಿತಾಂಶವೇನಾಯಿತು? ಇನ್ನೇನಾಗುತ್ತದೆ? ವಿಜಯಿ ರಾಮನದೇ. ದೂಷಣನೊಡನೆ ಅವನ 14,000 ರಾಕ್ಷಸರನ್ನು ಯಮಸದನಕ್ಕೆ ಕಳಿಸಿ ನನ್ನ ಸಹೋದರ ವಿಜಯಿಯಾಗಿ ನಿಂತಿದ್ದಾನೆ. ದೇವತೆಗಳ ಪುಷ್ಪವೃಷ್ಟಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಲಕ್ಷ್ಮಣ, ನಾನು ನನ್ನ ಸ್ವಾಮಿಯನ್ನು ಈಗಲೇ ನೋಡಬೇಕು. ನನ್ನನ್ನು ಕರೆದುಕೊಂಡು ಹೋಗು. ಸಾವಧಾನ ಅತ್ತಿಗೆ, ಸಾವಧಾನ. ಏಕೆ ಲಕ್ಷ್ಮಣ? ಯುದ್ಧ ಮುಗಿಯುತ್ತಲ್ಲ? ಸದ್ಯಕ್ಕೆ ಮುಗಿದಿದೆ. ಆದರೆ ಆ ದುಷ್ಟ ದೂಷಣನ ಸಹೋದರ ಕರಣೆಂಬ ಇನ್ನೊಬ್ಬ ರಾಕ್ಷಸನಿದ್ದಾನೆ. ದೂಷಣನ ಸೋಲಿನ ಸುದ್ದಿ ತಿಳಿದು ಅವನು ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು. ಅಲ್ಲಿಯವರೆಗೂ ನೀವು ಹೊರಗೆ ಬರುವುದು ಬೇಡ. ಹಾಗಾದರೆ ಆ ರಾಕ್ಷಸರ ಕಾಟ ಇನ್ನೂ ಮುಗಿದಿಲ್ಲವೇ? ಭಯಪಡುವ ಕಾರಣವಿಲ್ಲ ಮಾತೆ. 14,000ವಲ್ಲ, 14 ಕೋಟಿ ರಾಕ್ಷಸರು ಬಂದರೂ ನನ್ನ ಸಹೋದರ ಒಬ್ಬನೇ ನಿರಾಯಾಸವಾಗಿ ಅವರನ್ನೆಲ್ಲ ಧ್ವಂಸ ಮಾಡಬಲ್ಲ. ಅದರಲ್ಲಿ ಸಂದೇಹವೇ ಇಲ್ಲ. ಲಕ್ಷ್ಮಣ, ಈ ಹಾಳು ಯುದ್ಧದ ಗೊಂದಲ ಬೇಗ ಮುಗಿದರೆ ಸಾಕಾಗಿದೆ. ಮುಗಿಯುತ್ತದೆ ಮಾತೆ, ನೀವು ನಿರಾಳವಾಗಿರಿ. ನಾನು ಹೋಗಿ ನೋಡಿ ಬರುತ್ತೇನೆ.
ಏಕೆ ಸೋದರಿ? ಆ ರಾಮ ಲಕ್ಷ್ಮಣನನ್ನು ಸಂಹರಿಸಲು ಹೋದ ಸೋದರ ದೂಷಣನಾಗಲಿ 14,000 ರಾಕ್ಷಸ ವೀರರಾಗಲಿ ಏಕೆ ಇನ್ನು ಹಿಂದಿರುಗಿಲ್ಲ? ಇನ್ನೇನು ಬರಬಹುದು? ಅಥವಾ ಆ ರಾಮ ಲಕ್ಷ್ಮಣರನ್ನು ಇನ್ನೂ ಕೊಲ್ಲಲಿಲ್ಲವೇ? ಆ ಹುಲು ಮಾನವರನ್ನು ಕೊಲ್ಲಲು ಎಷ್ಟು ಹೊತ್ತು ಬೇಕು? ಇವರೆಲ್ಲ ಏನು ಮಾಡುತ್ತಿದ್ದಾರೆ? ಇವರು ಅವರನ್ನು ಕೊಲ್ಲುವುದು ಯಾವಾಗ? ನಾನು ಅವರ ನೆತ್ತರನ್ನು ಕುಡಿಯುವುದು ಯಾವಾಗ? ತಾಳ್ಮೆ ಸೋದರಿ, ತಾಳ್ಮೆ. ಆ ರಾಮ ಮಹಾಪರಾಕ್ರಮಿ ಎಂದು ನೀನೇ ಹೇಳಿದೆಯಲ್ಲವೇ? ಇನ್ನು ನಮ್ಮವರು ಅವರೊಂದಿಗೆ ಯುದ್ಧ ಮಾಡುತ್ತಿರಬಹುದು. ಏನೇ ಆದರೂ ನಮ್ಮವರು ಗೆದ್ದು ಬರುವುದು ಖಂಡಿತ. ಯಾವುದೇ ಕ್ಷಣದಲ್ಲಾದರೂ ರಣರಂಗದಲ್ಲಿ ಯುದ್ಧ ಮಾಡುತ್ತಿರುವ ದೂಷಣನಿಂದ ನಿನಗೆ ಕರೆ ಬರಬಹುದು. ತಾಳ್ಮೆ, ತಾಳ್ಮೆ ಸೋದರಿ. ಅನಾಹುತವಾಯಿತು ಒಡೆಯ, ಅನಾಹುತವಾಯಿತು. ನಿಮ್ಮ ಸೋದರ ದೂಷಣನು ನಮ್ಮೆಲ್ಲಾ ಸೇನೆಯೊಂದಿಗೆ ಯುದ್ಧ ಭೂಮಿಯಲ್ಲಿ ಮಡಿದು ಹೋದರು. ಅಸಂಭವ, ಅಸಂಭವ! ಮಹಾಪರಾಕ್ರಮಿಯಾದ ದೂಷಣನು 14,000 ವೀರ ಸೈನಿಕರು ಒಬ್ಬ ಮಾನವನಿಂದ ಹತನಾದರೆಂದರೆ ಹೇಗೆ ನಂಬುವುದು? ನಂಬಲೇಬೇಕು ಒಡೆಯ. ನಾವು ಹೇಳುತ್ತಿರುವುದು ಸತ್ಯ. ಆ ರಾಮ ಪ್ರಳಯಾಗ್ನಿಯಂತೆ ರಾಕ್ಷಸರ ಸೈನ್ಯವನ್ನು ತನ್ನ ಹರಿತವಾದ ಬಾಣಗಳಿಂದ ಕತ್ತರಿಸಿ ಹಾಕಿದ. ಕಡೆಗೆ ದೂಷಣರು ಬಲಿಯಾದರು. ಸೋದರ, ನೀನು ತಪ್ಪು ಮಾಡಿದೆ ಸೋದರ. ಆ ದೂಷಣನೊಂದಿಗೆ ನೀನು ಹೋಗಬೇಕಿತ್ತು. ಒಬ್ಬ ಮಾನವನನ್ನು ಗೆಲ್ಲಲಾಗದ ನಮ್ಮ ರಾಕ್ಷಸ ಕುಲಕ್ಕೆ ಧಿಕ್ಕಾರ. ಶಾಂತಳಾಗು ಸೋದರಿ, ಶಾಂತಳಾಗು. ನಾನು ಇನ್ನು ಸುಮ್ಮನೆ ಕೂಡುವುದಿಲ್ಲ. ನನ್ನ ಸೋದರನನ್ನು ಕೊಂದ ಆ ಕುಲರಾಮನನ್ನು ಕೊಲ್ಲುತ್ತೇನೆ. ನನ್ನ ಕೈಯಾರೆಯೇ ಕೊಂದು ನಿನ್ನ ದುಃಖಕ್ಕೆ ಪರಿಹಾರ ಮಾಡುತ್ತೇನೆ. ಅಕಪ್ಪನ ನಡೆಯಿರಿ. ಏನಿದು ಸೋದರ? ಈ ದುಷ್ಟ ಶಕುನಗಳು ಏಕೆ? ಎಂತಹ ಶಕುನಗಳೇ ಆಗಲಿ, ಪ್ರಕೃತಿಯೆಲ್ಲ ಅಲ್ಲೋಲ ಕಲ್ಲೋಲವಾಗಲಿ, ನಾನು ಎದುರುವುದಿಲ್ಲ ಸೋದರಿ. ಈ ದುರ್ನಿಮಿತ್ತಗಳನ್ನು ನಾನು ಲೆಕ್ಕಿಸುವುದಿಲ್ಲ ಸೋದರಿ. ಈ ಕರನಿಂದ ಆ ರಾಮನ ವಧೆಯಾಗಲೇಬೇಕು ಸೋದರಿ. ನಿನ್ನನ್ನು ವಿರೂಪಗೊಳಿಸಿದ ಆ ಕ್ರೂರಿ ಲಕ್ಷ್ಮಣನನ್ನು ಸಂಹರಿಸದೆ ಬಿಡುವುದಿಲ್ಲ ಸೋದರಿ. ಆ ಸೋದರನನ್ನು, ಆ ಹೆಂಗಸನ್ನು ಯಮಪುರಿಗೆ ಕಳಿಸದೆ ನಾನು ಹಿಂದಿರುಗುವುದಿಲ್ಲ. ರಾಕ್ಷಸ ವೀರರೇ, ನಡೆಯಿರಿ. ಸ್ವಲ್ಪ ತಡೆ ಒಡೆಯ. ಅವಿನಯವನ್ನು ಮನ್ನಿಸಿ ನನ್ನ ಮಾತುಗಳನ್ನು ಕೇಳು. ತ್ರಿಶಿರ, ಬೇಗ ಹೇಳು, ನನಗೆ ಸಮಯವಿಲ್ಲ. ಒಡೆಯ, ನನ್ನಂಥ ವೀರ ಇರುವಾಗ ನೀನೇಕೆ ರಣರಂಗಕ್ಕೆ ಹೋಗಬೇಕು? ತ್ರಿಶಿರ, ಏನು ನಿನ್ನ ಮಾತಿನ ಅರ್ಥ? ಸೇವಕನಿರುವಾಗ ನಾಯಕನೇಕೆ ಯುದ್ಧಕ್ಕೆ ಹೋಗಬೇಕು? ನನ್ನನ್ನು ಕಳಿಸು. ಆ ರಾಮನನ್ನು ನನ್ನ ಕೈಯಾರೆ ಕೊಲ್ಲುವುದನ್ನು ನೋಡು. ಆ ಮಾನವರ ವಧೆಗೆ ನಾನೇ ಸಾಕು. ನಿನ್ನಂತ ವೀರ ಹೋಗುವುದು ಸಲ್ಲದು. ನನ್ನನ್ನು ಯುದ್ಧರಂಗಕ್ಕೆ ಕಳುಹಿಸಿಕೊಡು. ರಾಮನ ಪರಾಕ್ರಮಕ್ಕೆ ದೂಷಣ ಬಲಿಯಾದ. ತ್ರಿಶೂಲನೂ ವೀರನೇ. ಅವನೇ ರಾಮನನ್ನು ಕೊಂದರೆ ಒಳ್ಳೆಯದೇ ಆಯಿತು. ವ್ರತ ನಾನೇಕೆ ಅಪಾಯಕ್ಕೆ ಸಿಕ್ಕಿಕೊಳ್ಳಲು? ಶೂರ್ಪನಖಿಗೆ ಬೇಕಾಗಿರುವುದು ರಾಮ ಲಕ್ಷ್ಮಣರ ಸಾವು. ಅದು ಯಾರಿಂದಾದರೆ ಏನು? ಒಡೆಯ, ಏನನ್ನು ಯೋಚಿಸುತ್ತಿರುವೆ? ನನಗೆ ಅಪ್ಪಣೆಯನ್ನು ಕೊಡು. ನನ್ನ ಪರಾಕ್ರಮದ ಬಗ್ಗೆ ಸಂದೇಹ ಪಡಬೇಡ. ನಾನು ಅವನನ್ನು ಕೊಲ್ಲುತ್ತೇನೆ, ಇಲ್ಲವೇ ಅವನಿಂದ ಹತನಾಗುತ್ತೇನೆ. ಆಮೇಲೆ ಬೇಕಾದರೆ ನೀನು ರಣರಂಗಕ್ಕೆ ಧಾವಿಸುವೆಯಂತೆ. ತ್ರಿಶಿರ, ನಿನ್ನ ಮೇಲೆ ನಂಬಿಕೆಯೂ ಇದೆ, ನಿನ್ನ ಶೌರ್ಯದ ಬಗ್ಗೆ ಭರವಸೆಯೂ ಇದೆ. ಹೋಗಿ ಬಾ, ಗೆದ್ದು ಬಾ. ನಾವೆಲ್ಲ ಜನಸ್ಥಾನದಲ್ಲಿ ವಿಜಯೋತ್ಸವವನ್ನು ಆಚರಿಸೋಣ.
ವಿಜಯೀ ಭವ. ಇದೇನು ದೂಷಣನ ಸಾವಿನ ನಂತರ ಅವನ ಸೋದರ ಕರಾಯುದ್ಧಕ್ಕೆ ಬರ್ತಾನೆಂದರೆ ಈ ತ್ರಿಶಿರ ಬಂದಿರುವನಲ್ಲ? ಅದೇ ನನಗೂ ಆಶ್ಚರ್ಯವಾಗುತ್ತಿದೆ. ಇವನೇನು ಖರನಿಗಿಂತ ವೀರನೇ? ಹಾಗೆಂದು ಭಾವಿಸಿಕೊಂಡಿರಬೇಕಷ್ಟೇ. ಅಂದರೆ ಈ ತ್ರಿಶಿರ ತಾನಾಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದಂತಾಯಿತು. ಶ್ರೀರಾಮನ ಬಾಣದಿಂದಲೇ ಅವನು ಮರಣವನ್ನು ಪಡೆಯುತ್ತಾನೆ. ಅದೇ ಇವನ ಭಾಗ್ಯ. ದೂಷಣನ ಸಹೋದರ ಖರ ಬರುತ್ತಾನೆ. ಯುದ್ಧ ಬೇಗ ಮುಗಿಯುತ್ತದೆ ಎಂದುಕೊಂಡರೆ ಇವನ್ಯಾರೋ ತ್ರಿಶಿರ ಬಂದಿದ್ದಾನಲ್ಲ. ಈ ವಿಚಾರವನ್ನು ಅತ್ತಿಗೆಗೆ ತಿಳಿಸಬೇಕು. ಲಕ್ಷ್ಮಣ, ಕರ್ಣ ಸಂಹಾರವಾಯಿತೆ? ಯುದ್ಧ ಮುಗಿಯುತ್ತೆ? ಇಲ್ಲ ಅತ್ತಿಗೆ, ಖರ ಇನ್ನೂ ಯುದ್ಧಕ್ಕೆ ಬಂದಿಲ್ಲ. ಅಂದರೆ ಈಗ ಅಲ್ಲಿ ನಿನ್ನ ಸೋದರ ಏನು ಮಾಡುತ್ತಿದ್ದಾರೆ? ನಾನು ಹೊರಗೆ ಬರಲೇ? ಈಗ ಬೇಡ ಅತ್ತಿಗೆ. ಆ ಖರನ ಬಂಟನೊಬ್ಬ 3 ತಲೆಯ ತ್ರಿಶಿರನೆಂಬ ರಾಕ್ಷಸ ಯುದ್ಧಕ್ಕೆ ಬಂದಿದ್ದಾನೆ. ಹೌದೇ? ಹಾಗಾದರೆ ಈ ಯುದ್ಧ ಬೇಗನೆ ಮುಗಿಯುವಂತೆ ಕಾಣುತ್ತಿಲ್ಲ. ಸ್ವಲ್ಪ ತಡವಾದರೂ ರಾಕ್ಷಸರ ನಾಮಾವಶೇಷವಾಗುತ್ತದೆ. ನೀವು ನಿಶ್ಚಿಂತೆಯಿಂದಿರಿ, ಅಲ್ಲಿ ಏನಾಗುವುದು ಎಂದು ನೋಡಿ ಬರುತ್ತೇನೆ. ಭಲೆ ತ್ರಿಶಿರ ಭಲೆ. ನಿನ್ನಂತೆ ನನಗೆ 3 ಶಿರಗಳಿಲ್ಲ. ನನ್ನ ಒಂದೇ ಶಿರಕ್ಕೆ ನೀನು 3 ಬಾಣಗಳನ್ನು ಪ್ರಯೋಗಿಸುತ್ತಿರುವೆಯಲ್ಲ. ಆಗಲಿ, ಪ್ರಯೋಗಿಸು. ನಿನ್ನ ಬಾಣಕ್ಕೆ ನಾನು ಪ್ರತಿ ಬಾಣಗಳನ್ನು ಪ್ರಯೋಗಿಸುವುದಿಲ್ಲ. ನಿನ್ನ ಶೌರ್ಯ ಎಷ್ಟೆಂದು ಎಲ್ಲರೂ ತಿಳಿಯಲಿ. ತಿಳಿಯುವುದೇನು? ಈ ತ್ರಿಶಿರನ ಶಕ್ತಿ ಇಡೀ ರಾಕ್ಷಸ ಕುಲಕ್ಕೆ ತಿಳಿದಿದೆ. ನಿನಗೂ ತಿಳಿಯುತ್ತದೆ. ಅಷ್ಟರಲ್ಲಿ ನಿನ್ನ ಸೇವೆ ಹಾರಿ ಹೋಗಲಿದೆ. ಮಾತು ಸಾಕು ತ್ರಿಶಿರ, ಬಾಣ ಬಿಡು. ಏನು? ನನ್ನ ಬಾಣಗಳು ವಿಫಲವಾದವೇ? ಪಾಪ ಪಾಪ, ಮಹಾವೀರನಾದ ತ್ರಿಶಿರನ ಪರಾಕ್ರಮ ಇಷ್ಟೇ ಏನು? ಒಂದಲ್ಲ ಎರಡಲ್ಲ 3 ಶಿರಗಳಿದ್ದವನಿಗೆ 3 ಪಟ್ಟು ಶೌರ್ಯ ಇರಬೇಕು. ಆದರೆ ಇವನಿಗೆ 1 ಪಟ್ಟು ಇಲ್ಲವಲ್ಲ. ಹೇ ಮಾನವ,
ಸಾಕು, ಬಾಯಿ ಮುಚ್ಚು. ನಾನು ಮಾತನಾಡುವುದಿಲ್ಲ ತ್ರಿಶಿರ. ಈ ನನ್ನ ಬಾಣಗಳು ಮಾತನಾಡುತ್ತವೆ. ನಿನ್ನ 3 ಬಾಣಗಳು ನನ್ನ ದೇಹವನ್ನು ಹೂವಿನಂತೆ ಮುಟ್ಟಿ ಮುದಡಿ ಬಿದ್ದವು. ನಾನು ನನ್ನ ಬಾಣಗಳಿಂದ ನಿನ್ನ 3 ಶಿರಗಳನ್ನು ಕತ್ತರಿಸುತ್ತೇನೆ ನೋಡು. ಓಂ ನಮಃ ಶಿವಾಯ. 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 ಶಿವಾಯ. ಓಂ ನಮಃ 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 ಶಿವಾಯ. ಓಂ ಪರಮೇಶ್ವರ, ಕರುಣಾ ಸಾಗರ, ದಯಾಮಯ, ನಮೋ ನಮಃ ಶಿವಾಯ. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ ದೇವ. ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಮತ್ತೆ ನಿನ್ನ ದಿವ್ಯ ದರ್ಶನವನ್ನು ನೀಡಿರುವ ನಿನ್ನ ಅಪಾರ ವಾತ್ಸಲ್ಯಕ್ಕೆ ಸಾಟಿ ಇಲ್ಲ ತಂದೆ, ಸಾಟಿ ಇಲ್ಲ. ರಾವಣ, ನಿನ್ನಂಥ ಸತ್ವಶೀಲನಾದ ಭಕ್ತನ ನಿಷ್ಠೆಯ ಭಕ್ತಿಗೆ ಒಲಿಯದಿರಲಾಗುತ್ತದೆಯೇ? ಈಗಲಾದರೂ ನೀನು ಅಂದುಕೊಂಡ ವರವನ್ನು ಕೇಳುತ್ತೀಯೋ ಅಥವಾ? ಇಲ್ಲ ತಂದೆ, ಇಲ್ಲ. ಮತ್ತೆ ಅಂತಹ ಅಪರಾಧವನ್ನು ನಾನು ಮಾಡುವುದಿಲ್ಲ.
ತಪಸ್ಸಿನ ಫಲವನ್ನು ಪಡೆಯುವ ಪುಣ್ಯ ಮುಹೂರ್ತದಲ್ಲಿ ಪಾಮರನಂತೆ ವರ್ತಿಸಿ ಪಾಪಾತ್ಮನಾದೆ ತಂದೆ. ಕೇಳು ರಾವಣ, ನಿನ್ನ ಕೋರಿಕೆ ಏನೆಂದು ಕೇಳು. ಪರಮೇಶ್ವರ, ನನ್ನ ಮಾತೆಯ ನಿತ್ಯ ಪೂಜೆಗಾಗಿ ನಿನ್ನ ಆತ್ಮಲಿಂಗವನ್ನು ಕರುಣಿಸು ತಂದೆ. ನಾನು ಅದನ್ನು ತರುತ್ತೇನೆಂದು ನನ್ನ ಮಾತೆಗೆ ಮಾತು ಕೊಟ್ಟು ಬಂದಿದ್ದೇನೆ. ಕರುಣಿಸು ದೇವ. ಆಗಲಿ ರಾವಣ, ನಾನು ನಿನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತೇನೆ. ರಾವಣ, ನಿನ್ನ ಇಚ್ಛೆಯಂತೆ ನನ್ನ ಆತ್ಮಲಿಂಗವನ್ನು ನಿನಗೆ ನೀಡುತ್ತಿದ್ದೇನೆ. ತೆಗೆದುಕೋ. ಪ್ರಭು, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಆದರೆ ಒಂದು ವಿಷಯ ನಿನ್ನ ನೆನಪಿನಲ್ಲಿರಲಿ. ಏನೆಂದು ಹೇಳು ದೇವ? ಈ ನನ್ನ ಆತ್ಮಲಿಂಗವನ್ನು ಬಹಳ ಎಚ್ಚರಿಕೆಯಿಂದ ನೀನು ಲಂಕೆಗೆ ತೆಗೆದುಕೊಂಡು ಹೋಗಬೇಕು. ಎಲ್ಲಿಯೂ ಇಡಬಾರದು. ಯಾವುದೇ ಕಾರಣಕ್ಕೂ ಈ ಲಿಂಗಕ್ಕೆ ಭೂಸ್ಪರ್ಶವಾಗಬಾರದು. ಹಾಗೇನಾದರೂ ಆದರೆ ಈ ಲಿಂಗವು ಅಲ್ಲಿಯೇ ಪ್ರತಿಷ್ಠಾಪನೆಗೊಳ್ಳುತ್ತದೆ. ಆ ನಂತರ ಯಾವ್ಯಾವ ಶಕ್ತಿಯೂ ಅಲ್ಲಿಂದ ಅದನ್ನು ಕದಲಿಸಲಾಗದು. ಎಚ್ಚರ. ಆಯಿತು ತಂದೆ. ಮಹಾದೇವ, ಈ ನಿನ್ನ ಪವಿತ್ರವಾದ ಆತ್ಮಲಿಂಗವನ್ನು ಲಂಕೆಯಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೇನೆ. ಇದು ಎಂದಿಗೂ ಭೂಸ್ಪರ್ಶವಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ದೇವ. ಅನುಗ್ರಹಿಸು ತಂದೆ. ಕೃತಾರ್ಥನಾದೆ ದೇವ, ಕೃತಾರ್ಥನಾದೆ. ನಾರಾಯಣ ನಾರಾಯಣ. ಓ ತ್ರಿಲೋಕ ಸಂಚಾರಿಗಳಾದ ದೇವರ್ಷಿ ನಾರದರು, ದಯಮಾಡಿಸಿ. ಪಾರ್ವತಿ ಪುತ್ರ, ವಿಘ್ನ ವಿನಾಶಕ, ವಿನಾಯಕ, ಕ್ಷೇಮವೇ? ನನ್ನ ಕ್ಷೇಮಕ್ಕೆ ಏನೂ ಕೊರತೆ ಇಲ್ಲ. ಲೋಕದ ಕ್ಷೇಮದ ಬಗ್ಗೆ ನೀವೇ ಹೇಳಬೇಕು. ಎಲ್ಲರೂ ಅವರವರ ಪಾಡಿಗೆ ಅವರವರ ಕರ್ತವ್ಯಗಳನ್ನು ಮಾಡುತ್ತಿದ್ದರೆ ಸರ್ವಲೋಕಗಳು ಕ್ಷೇಮವಾಗಿಯೇ ಇರುತ್ತವೆ. ಅಂದರೆ ಕೆಲವರು ಮಿತಿಮೀರಿ ವರ್ತಿಸಿ ಲೋಕದ ಕ್ಷೇಮಕ್ಕೆ ಭಂಗ ತರುತ್ತಾರೆಂದು ಪರೋಕ್ಷವಾಗಿ ಹೇಳುತ್ತಿರುವಿರಾ? ಗಣೇಶ, ಆ ಪರೋಕ್ಷಗಳೆಲ್ಲ ಆದಷ್ಟು ಬೇಗನೆ ಪ್ರತ್ಯಕ್ಷವಾಗುತ್ತವೆ. ಈ ಒಗಟಿನ ಮಾತು ಬೇಡ ನಾರದರೆ, ಅದೇನೆಂದು ಸ್ಪಷ್ಟವಾಗಿ ಹೇಳಿ. ದೇವತೆಗಳು ಸಜ್ಜನರನ್ನು ಸಂರಕ್ಷಿಸಬೇಕು, ದುರ್ಜನರನ್ನು ಶಿಕ್ಷಿಸಬೇಕು. ಆದರೆ ದುರ್ಜನರು ತಮ್ಮ ತಪಸ್ಸಿನ ಫಲದಿಂದ ವರಗಳನ್ನು ಪಡೆದುಕೊಂಡು ಲೋಕಕಂಟಕರಾದರೆ ಲೋಕದಲ್ಲಿ ಕ್ಷೇಮವಿರಲು ಹೇಗೆ ಸಾಧ್ಯ ಗಣೇಶ? ನಾರದರೆ, ವರ ಪಡೆದು ಲೋಕಕಂಟಕನಾದ ಆ ವ್ಯಕ್ತಿ ಯಾರು? ಇನ್ಯಾರು? ಲಂಕಾಧೀಶ್ವರನಾದ ಆ ರಾವಣ. ಸಾತ್ವಿಕರನ್ನು ಕಾಡುವುದು ಅವನ ಸಹಜ ಸ್ವಭಾವ. ಇನ್ನು ವರಬಲವೂ ಸೇರಿಬಿಟ್ಟರೆ ಮುಗಿದೇ ಹೋಯಿತು. ರಾವಣನಿಗೆ ಅಂತ ವರವನ್ನು ಯಾರು ಕೊಟ್ಟವರು? ರಾವಣ ಮೊದಲೇ ಬ್ರಹ್ಮನಿಂದ ವರ ಪಡೆದ. ನಿನ್ನ ತಂದೆ ಪರಮೇಶ್ವರನಿಂದಲೂ ವರ ಪಡೆದ. ಈಗ ಪರಮೇಶ್ವರನ ಆತ್ಮಲಿಂಗವನ್ನು ಪಡೆದು ಅದನ್ನು ಲಂಕೆಗೆ ಕೊಂಡೊಯ್ಯುತ್ತಿದ್ದಾನೆ. ಶಿವನ ಆತ್ಮಲಿಂಗ ಲಂಕೆಯನ್ನು ಸೇರಿದರೆ ಅದೇ ಕೈಲಾಸ ಸದೃಶವಾಗುತ್ತದೆ, ಯಾರಿಂದಲೂ ಅಭೇದ್ಯವಾಗುತ್ತದೆ. ನಂತರ ರಾವಣ ತನ್ನ ಕಿರುಬೆರಳಿನಲ್ಲೇ ತ್ರಿಲೋಕಗಳನ್ನು ಕುಣಿಸುತ್ತಾನೆ. ಕೂಡದು, ಹಾಗಾಗಬಾರದು. ನಾರದರೆ, ಇದು ಬಹಳ ಗಂಭೀರವಾದ ವಿಷಯ. ಇದಕ್ಕೆ ಪರಿಹಾರವೇನು? ಹಾ ಗಣೇಶ, ನೀನು ಮನಸ್ಸು ಮಾಡಿದರೆ ಪರಿಹಾರ ಸುಲಭ. ಏಕೆಂದರೆ ಆ ರಾವಣ ನಿನ್ನ ಪ್ರಥಮ ಪೂಜೆಯಿಂದ ವಿಘ್ನ ನಿವಾರಿಸು ಎಂದು ಬೇಡಿಕೊಳ್ಳಲಿಲ್ಲ. ನಿನಗೆ ಶಂಕರ ಕೊಟ್ಟ ವರವನ್ನೇ ಅವನು ಲೆಕ್ಕಿಸಲಿಲ್ಲ. ಹೌದು ನಾರದರೆ, ನನ್ನನ್ನೇ ಕಡೆಗಣಿಸಿದ ಆ ರಾವಣನ ಅಹಂಕಾರ ಎಷ್ಟಿರಬೇಕು? ಅವನ ಕಾರ್ಯಕ್ಕೆ ವಿಘ್ನ ಉಂಟು ಮಾಡಿದರೆ ತಪ್ಪೇನೂ ಇಲ್ಲ. ಹೇಳಿ, ನಾನೇನು ಮಾಡಬೇಕು? ಆ ರಾವಣನನ್ನು ತಡೆಯಬೇಕು. ಲೋಕ ಕಲ್ಯಾಣಕ್ಕಾಗಿ ಶಿವನ ಆತ್ಮಲಿಂಗವನ್ನು ರಾವಣ ಲಂಕೆಗೆ ತೆಗೆದುಕೊಂಡು ಹೋಗದ ಹಾಗೆ ಮಾಡಬೇಕು. ಸರಿ ನಾರದರೆ, ಈಗಲೇ ಆ ರಾವಣನಿರುವ ಕಡೆಗೆ ಹೋಗೋಣ. ಅಲ್ಲಿಯೇ ಏನಾದರೂ ಉಪಾಯ ಮಾಡೋಣ.